ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. 2 ದಿನ ಮುಂಚೆ ಚನ್ನಪಟ್ಟಣ ಚುನಾವಣೆಯಲ್ಲಿ ಒಂದು ಭಾಷಣದಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಸ್ಪೀಚಲ್ಲಿ ಹೇಳ್ತಾರೆ, ಮುಸಲ್ಮಾನ್ ಸಮಾಜಕ್ಕೆ ಕುಮಾರಣ್ಣ ಅವರು ದುಡ್ಡಿನ ಮುಖಾಂತರ ಕೊಂಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಅದಕ್ಕೆ ಮಣಿಬೇಡಿ, ಕಾಂಗ್ರೆಸ್ಗೆ ವೋಟ್ ಹಾಕಿ ಅಂತ ವೋಟ್ ಕೇಳ್ತಾರೆ. ಅದಕ್ಕೆ ನಮ್ಮ ಮಾಧ್ಯಮ ಮಿತ್ರರು ಕಟ್ ಅಂಡ್ ಪೇಸ್ಟ್ ಮಾಡಿ ಬರೀ ತನ್ನ ಸ್ವಾರ್ಥಕ್ಕೋಸ್ಕರ ಬಳಸುವಂತದ್ದು ಹಾಗೂ 2 ಸಮಾಜದ ಮಧ್ಯದಲ್ಲಿ ವಿಷ ಹಂಚುವಂಥದ್ದು ಕೆಲಸ ಮಾಡಿದ್ದಾರೆ. ಅಲ್ಲಿ ಏನು ಹೇಳಿದ್ದು ಜಮೀರ್ ಅಹಮದ್ ಖಾನ್ ಅವರು ನೋಡಿ, ಇಲ್ಲಿ ನಮ್ಮ ಕುರಾನಿನ ಒಂದು ಆಯತ್ ಇದು ಯಾಸೀನ್ ಅಂತ ಹೇಳಿ, ನಾವು ಇದಕ್ಕೆ ಕುರಾನಿನ ಹೃದಯ ಅಂತ ಹೇಳ್ತೀವಿ. ಇದ್ರ ಮಧ್ಯೆಯಲ್ಲಿ 2,000 ರೂಪಾಯಿ ಇಟ್ಟು ಒಂದು ಜಾನಿಮಾಜ್ ನಮಾಜಿ ಮಾಡುವಂಥದ್ದು ಕೊಟ್ಟು ಮುಸಲ್ಮಾನರಿಗೆ ಪರ್ಚೇಸ್ ಮಾಡುವಂಥದ್ದು ಪ್ರಯತ್ನ ಪಡ್ತಾ ಇದ್ದಾರೆ ಕುಮಾರಣ್ಣ ಅವರು. ಅದಕ್ಕೆ ಯಾವುದೇ ಕಾರಣಕ್ಕೂ ನಮ್ಮ ಸಮಾಜ ಬಗ್ಗಲ್ಲ. ನೀವು ಇದು ಮಾಡ್ತಾ ಇರೋದು ಪ್ರಯತ್ನ ತಪ್ಪು. ಇದಕ್ಕೆ ಆ ರೀತಿ ನೀವು ದುಡ್ಡಲ್ಲಿ ಕೊಂಡ್ಕೊಂತೀವಿ ಅಂತ ಹೇಳಿದ್ರೆ ನಾವು ಮುಸಲ್ಮಾನ್ ಬಾಂಧವರು ಚಂದ ವಸೂಲು ಮಾಡಿ ಕುಮಾರಣ್ಣನ ಕುಟುಂಬಕ್ಕೆ ನಾವು ಪರ್ಚೇಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಆ ಪದ ಬಳಸಿರೋ ತಪ್ಪು ಅಂತ ಹೇಳಿ ಜಮೀರ್ ಅಹಮದ್ ಖಾನ್ ಅವರೇ ಕ್ಷಮೆ ಕೇಳ್ಕೊಂಡಿದ್ದಾರೆ. ಅಲ್ಲಿಗೆ ಮುಗ್ದೋಯ್ತಲ್ಲ. ಬರೀ ಕರಿಯಾ ಅಂತ ಹೇಳಿದ್ದಾರೆ. ಫ್ರೆಂಡ್ಶಿಪ್ ಅಲ್ಲಿ ಇದ್ದಾಗ ಬಹಳ ಅವ್ರ ಬಾಂಧವ್ಯ ಇತ್ತು, ಆ ಬಾಂಧವ್ಯದಿಂದ ಹೇಳಿದ್ದಾರೆ. ಅದಕ್ಕೋಸ್ಕರ ಬಿಜೆಪಿ ಮುಖಂಡರು ಮುಸಲ್ಮಾನ್ ಸಮಾಜಕ್ಕೆ ಬೇರೆ ಮಾಡೋದು ಒಂದು ಪ್ರಯತ್ನ ಪಟ್ಟಿದ್ದಾರೆ. ಅದೇ ಬಿಜೆಪಿ ಮುಖಂಡರಿಗೆ ನಾನು ಒಂದು ಪ್ರಶ್ನೆ ಮಾಡ್ತೀನಿ. ಕುಮಾರಣ್ಣ ಅವರು ಅಧಿಕಾರ ಯಡಿಯೂರಪ್ಪ ಅವರಿಗೆ ಕೊಡದೇ ಇರೋ ಟೈಮಲ್ಲಿ ವಚನ ಭ್ರಷ್ಟರು ಅಂತ ಹೇಳಿ ಎಂತೆಂಥ ಮಾತು ಎಂತೆಂಥ ಪದಗಳು ನೀವು ದೇವೇಗೌಡರ ಕುಟುಂಬಕ್ಕೋಸ್ಕರ ಬಳಸಿದ್ದೀರಾ, ಅದು ಮರ್ತೋಗಿದ್ದೀರಾ? ಕೊನೆಯಲ್ಲಿ ಇದೇ ನಮ್ಮ ಅಶೋಕಣ್ಣ ಅವರು ರಾಜ್ಯದಲ್ಲಿ 2 ಪಕ್ಷ ಇರಬೇಕು, ಒಂದು ಕಾಂಗ್ರೆಸ್ ಒಂದು ಬಿಜೆಪಿ, ಜನತಾದಳಕ್ಕೆ ನಾವು ಮುಗಿಸ್ಬಿಡ್ತೀವಿ ಅಂತ ಹೇಳಿದ್ರಿ. ಅದೆಲ್ಲ ಮರ್ತೋದ್ರಲ್ಲ. ಇವಾಗ ಅದೆಲ್ಲ ವಿಡಿಯೋಗಳು ಎತ್ತಿ ನಾವು ಹಾಕಿದ್ರೆ ನೀವೇ ತಲೆ ಬಗ್ಗಿಸ್ಬೇಕಾಗುತ್ತೆ, ತಮ್ಗೆಲ್ಲರಿಗೂ ನಾಚಿಕೆ ಆಗುತ್ತೆ. ಇಷ್ಟೆಲ್ಲ ಪದಗಳು ಹೇಳಿ ಇವತ್ತು ಮೈತ್ರಿ ಆಗಿದ ತಕ್ಷಣ ಇಷ್ಟು ಹೊಗಳ್ತಾ ಇದಾರಲ್ಲ ಅಂತ ಹೇಳಿ. ಯಾವುದೇ ಕಾರಣಕ್ಕೂ ಆ ಬಿಜೆಪಿ ಅವರಿಗೆ ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಎಂದು ಪ್ರೈಮ್ ಮಿನಿಸ್ಟರ್ ಆಗೋ ಟೈಮಲ್ಲಿ ದೇವೇಗೌಡರ ಬೆನ್ನಿಗೆ ನೀವು ನಿಂತಿಲ್ಲ. ಅದೇ ರೀತಿ ಕುಮಾರಣ್ಣನಿಗೆ ಚೀಫ್ ಮಿನಿಸ್ಟರ್ ಮಾಡೋಕ್ಕೋಸ್ಕರ ನೀವು ನಿಂತಿಲ್ಲ. ಇದೇ ಮುಸಲ್ಮಾನ್ ಬಾಂಧವರು ಕಾಂಗ್ರೆಸ್ ಪಕ್ಷಕ್ಕೆ ಕೈ ಹಿಡಿದಿದ್ರು, ಆ ಕಾಂಗ್ರೆಸ್ ಪಕ್ಷ ಕೈ ಹಿಡಿದು ದೇವೇಗೌಡರಿಗೆ ಪ್ರೈಮ್ ಮಿನಿಸ್ಟರ್ ಮಾಡಿಸ್ತು ಹಾಗೂ ಕುಮಾರಣ್ಣನಿಗೆ ಚೀಫ್ ಮಿನಿಸ್ಟರ್ ಮಾಡಿಸ್ತು. ಇವತ್ತಿನ ನಿಮ್ಮ ಇದರಲ್ಲಿ ಪಕ್ಷದಲ್ಲಿ ಒಗ್ಗಟ್ಟಿದೆ, ಅಷ್ಟೇ ನಿಮ್ಮ ಪಕ್ಷದವರು ಜನತಾದಳಕ್ಕೆ ನೀವು ಪ್ರೀತಿಸ್ತೀರಾ ಅಂತ ಹೇಳಿದ್ರೆ ಕುಮಾರಣ್ಣ ಬರೋ ಮುಂದಿನ ಚುನಾವಣೆಯಲ್ಲಿ ನಮ್ಮ ಸಿಎಂ ಕ್ಯಾಂಡಿಡೇಟ್ ಕುಮಾರಣ್ಣ ಅಂತ ಹೇಳಿ ನೀವು ಹೇಳಿ ನೋಡೋಣ. ಯಾಕ್ರಿ ಈ ರೀತಿ ವಿಷ ಅನಿಸ್ತಾ ಇದ್ದೀರಾ ಜನಗಳ ಮಧ್ಯೆಯಲ್ಲಿ? ಏನಾದ್ರೂ ಆ ಪದದಲ್ಲಿ ಏನಾದ್ರು ಬೇಜಾರಾಗಿದೆ ಅಂತ ಹೇಳಿದ್ರೆ ಕುಮಾರಣ್ಣ ಅವ್ರಿಗೆ ಮಾತಾಡ್ಕೊಂತಿದ್ರು, ಅವರವರು ಇದ್ರು, ಹೆಂಗೆ ಮಾಧ್ಯಮದಲ್ಲಿ ಕ್ಷಮೆ ಕೇಳೋದು ಅದೇ ರೀತಿ ಡೈರೆಕ್ಟ್ ಆಗೂ ಕೇಳ್ತಾ ಇದ್ರು. ಅವರು ಪೆಟ್ನೆ ಬಿಡ್ತಾರಲ್ಲ, ಅವ್ರು ಕುಳ್ಳ ಅಂತ ಕರೀತಿದ್ರು, ಅವರು ಕರಿ ಕುಮಾರಣ್ಣ ಅಂತ ಹೇಳ್ತಿದ್ರು. ಅದಕ್ಕೋಸ್ಕರ ಅಬ್ಬಾಬಾಬಾಬಾಬಾ ಏನೇನ್ ಪದಗಳು 2 ದಿವಸದ ಭಾಷಣದಲ್ಲಿ, ಅದರಲ್ಲೇ ಒಂದು ಸಿಂಪತಿ ಬಂದ್ಬಿಡ್ಬೇಕು. ಚುನಾವಣೆ ಮಾಡ್ತಾ ಇದ್ರೆ ಚುನಾವಣೆ ಮಾಡಿ, ಮುಸಲ್ಮಾನ್ ಬಾಂಧವರಿಗೆ ಗೆಳೆಯರಿಗೆ ಅವ್ರ ಮೇಲೂ ಪ್ರೀತಿ ಇದೆ, ಆ ಪ್ರೀತಿ ಮುಂದಕ್ಕೆ ಒರೆಸ್ಕೊಂಡು ಹೋಗೋಣ. ಅದಕ್ಕೆ ನೀವು ಇಷ್ಟು ನಿಮ್ಮ ಸ್ವಾರ್ಥಕ್ಕೋಸ್ಕರ ಇಷ್ಟು ವಿಷ ಹಂಚುವಂಥದ್ದು ಏನಿದೆ ಅಲ್ವಾ? ಇದೊಂದಾಯ್ತು. 2ನೇದು, ಯಾವನೊಬ್ಬ ಇದ್ದಾನೆ ತಲೆ ಹಿಡ್ಕ ಹೆಂಗಸರು ಮಾಂಸ ಮಾರೋನು ಪಿಂಪ್. ಅವನು ಹೇಳ್ತಾನೆ, ತುರ್ಕ ನಿನಗೆ ತಾಕತ್ತಿದ್ರೆ, ನಿಮ್ಮಪ್ಪನಿಗೆ ನೀನು ಹುಟ್ಟಿದ್ರೆ ನೀನು ಮತ್ತೊಂದ್ಸತಿ ಬಳಸಿ ನೋಡು, ಹೇಳಿ ನೋಡು ಅಂತೇಳಿ. ಲೈ ತಲೆ ಹಿಡ್ಕ, ನಿನ್ಗೊಂದು ಮಾತು ಹೇಳ್ತೀನಿ ಕೇಳ್ಕೊಳೋ. ನಿಮ್ಮಪ್ಪನಿಗೆ ಸರಿಯಾಗಿ ನೀನು ಹುಟ್ಟಿದ್ರೆ, ನೀನು ತಾಕತ್ತವ್ರ ದಮ್ಮಿದ್ರೆ ಇದ್ರಿಸಿಗೆ ಮರ್ಡರ್ ಮಾಡಿದ್ ನೀನ ತಾನೆ? ಇವತ್ತಾಗೋ ಹಿಜುಣನಂಗೆ ನೀನು ಸುತ್ತಾಡ್ಕೊಂಡಿದ್ಯಾ? ಗುಗ್ಗು ನನ್ನ ಮಗನೇ, ಒಪ್ಕೊಳ್ಳೋ ನಾನೇ ಹೊಡೆದಿದ್ದು ಇದ್ರಿಸಿಗೆ ಅಂತ ಹೇಳಿ. ಅಲ್ಲಿ ಎದುರ್ಕೊಂಡು ನಾನಲ್ಲ ಅಂತ ಹೇಳ್ತಾ ಇದ್ಯಾ? ಇಡೀ ರಾಜ್ಯ ಅದಕ್ಕೆ ಸಾಕ್ಷಿ ಇದೆ ನೀನ್ ಸಾಯಿಸಿರೋದು. ಒಪ್ಕೋ, ಫಸ್ಟ್ ನೀನ್ ನಿಮ್ಮ ಅಪ್ಪನ ಮಗ ಅಂತ ತೋರಿಸು. ಹೌದು, ನಾನು ಹೊಡೆದಿದ್ದು ನಿಜ, ನಾನೇ ಹೊಡೆದಿದ್ದು ಅಂತ ಹೇಳಿ ಒಪ್ಕೋ. ಅದಾಗ್ತಾ ಇಲ್ಲ. ನಿನ್ ಮೇಲಾದ್ರೂ ಅನುಮಾನ ಇದೆ, ಅಪ್ಪನ್ ಗುಟ್ಟಿದ್ಯಾ ಅಂತ ಹೇಳಿ ನಿನ್ ಮೇಲೆ ಅನುಮಾನ ಇದೆ. ಯಾಕಂತ ಹೇಳಿದ್ರೆ ನೀನ್ ಹೆಂಗಸರು ಮಾಂಸದ ಕೆಲಸ ಮಾಡ್ಕೊಂಡಿದ್ದೆ ನೀನು ಅಲ್ವಾ? ಪಿಂಪು FIR ಅಲ್ಲಿ ಹೆಸರಿದೆ ಅಲ್ವಾ? ಅದು ಕ್ಲಿಯರ್ ನೀನ್ ಮಾಡೋ ಅಂತ ಹೇಳಿದ್ರೆ ಜಮೀರ್ ಅಹಮದ್ಗೆ ಏನೋ ಬೇಕಾಗಿದೆ, ನಿನಗೆ ಬಂದು ನನ್ನ ಅಪ್ಪನ ಗುಟ್ಟಿ ಏನಂತ ತೋರಿಸೋಂಥದ್ದು. ಗಂಡಸ್ ಅಂತ ಹೇಳಿ ಅವನು ಒಂದು ಸಮಾಜದ ಒಂದು ವರ್ಗದ ನಾಯಕ ಅಲ್ಲ ಕಣೋ. ಲೈ ತಲೆ ಹಿಡ್ಕ, ಕಿವಿ ಬಿಟ್ಟು ಕೇಳು.
ಒಂದು ಸಮಾಜದಲ್ಲ. ಇದೇ ನಿಮ್ ತುಮಕೂರಲ್ಲಿ ಆಕ್ಸಿಡೆಂಟ್ ಆಯ್ತು, 224 ML ಯಾವನು ಹೋಗಿಲ್ಲ. ಫಸ್ಟ್ ಮನೆಗೆ ತಲುಪಿದ್ದು ಜಮೀರ್ ಅಹಮದ್ ಖಾನ್, 5 ಲಕ್ಷ ಅವ್ರ ಮನೆಗೆ ಕೊಡುಗೆ ಕೊಟ್ಟು ಬಂದಿದ್ದು ಮದುವೆಗೆ. ಅರ್ಥ ಆಯ್ತಾ? ಅವಾಗೆಲ್ಲ ನೀವು ಸತ್ತೋಗಿದ್ರಾ? ಇವತ್ತು ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ರಲ್ಲ. ತುರ್ಕ ನಡೆಯಪ್ಪ ಒಪ್ಕೊಂಡು ತುರ್ಕ. ಯಾರ್ಯಾರಿಗೆ ಕರ್ಕೊಂಡು ತುರ್ಕಿಸ್ತಿದೆ ನೀನು? ಹೇಳಲೇ, ತಲೆ ಹಿಡ್ಕ. ದೇವ್ರು ಅಲ್ಲುನಿಗೆ ಗಂಡಸ ಹೆಂಗಸ ನಿಮ್ಮಂತ ಕಂತ್ರಿ ನನ್ನ ಮಕ್ಕಳಿಗೆ ದೇವ್ರಿಗೂ ಬಿಡ್ತಾ ಇಲ್ವಲ್ಲೋ. ಇಡೀ ಕನ್ನಡ ಪರ ಸಂಘಟನೆಗಳಿಗೆ ಕೂಗ್ತಾ ಇದೆಯಲ್ಲೋ. ನೀನ್ ಬಿಟ್ಟು ಬೇರೆಯವ್ರು ಕೂಗ್ತಿರ್ತಾರೆ, ಅವ್ರು ಬಂದು ನಿಂತ್ಕೊಳ್ಳೋರು. ನೀನ್ ತಲೆ ಹಿಡ್ಕ ಅಂತ ಗೊತ್ತು, ಅದಕ್ಕೋಸ್ಕರ ಅವರು ಬಂದಿಲ್ಲ. ಸತ್ಯಾಂಶಗಳು ಅವ್ರಿಗೂ ಗೊತ್ತಿದೆ. ನೀನ್ ಹೇಳದೆ ಅಲ್ಲ, ಬರೀ ಕರಿಯಾದಿದ್ದಕ್ಕೋಸ್ಕರ ಇಷ್ಟೆಲ್ಲ ನೋವಾಯ್ತಲ್ಲ ನಿನ್ಗೆ. ಅದು ಏನು ನೀನ್ ಸ್ವಾರ್ಥಕ್ಕೋಸ್ಕರ ಬಿಜೆಪಿ ನೀವೇನಾರು ಮಾಡಿದ್ರೇನೋ CM PM ಅವ್ರಿಗೆ? ಲೈ ತಲೆ ಹಿಡ್ಕ, ಪಿಂಪ್ ನನ್ನ ಮಗನೇ, ಕತ್ತೆ ಕಾಯವನೇ. ಕೇಳೋ ಕಿವಿ ಬಿಟ್ಟು ಈ ಮುಸಲ್ಮಾನ್ ಬಾಂಧವರು ಕಣ ಮಾಡಿದ್ದವ್ರಿಗೆ, ಪ್ರೈಮ್ ಮಿನಿಸ್ಟರ್ನು ಚೀಫ್ ಮಿನಿಸ್ಟರ್ ಜನತಾದಳದ ಜೊತೆಗೆ ಸೇರಿದ್ದಕ್ಕೆ ಕಾಂಗ್ರೆಸ್ ಆಗಿದ್ದು. ಬಿಜೆಪಿ ಅವ್ರು ಏನಾದ್ರು ಒಂದು ಓಟ್ ಹಾಕಿದ್ರ ಅವ್ರಿಗೆ? ಒಂದು ಓಟ್ ಹಾಕಿ ಬಿಜೆಪಿ ಅವ್ರು ನಾವು ನಿನ್ ಜೊತೆಗೆ ನಿಂತಿದೀವಿ ಅಂತ ಹೇಳ್ತಿದ್ರೆ 1.5 ವರ್ಷದ ಬಗ್ಗೆ 5 ವರ್ಷ ಪ್ರೈಮ್ ಮಿನಿಸ್ಟರ್ ಆಗಿರ್ತಿದ್ರು ಅವರು. ಸರ್ಕಾರ ಬೀಳಿಸಿ ಮೈತ್ರಿ ಮಾಡ್ಕೊಂಡು ಹೋಗ್ತಾ ಇದ್ದಿಲ್ಲ ಅಂತ ಹೇಳಿದ್ರೆ ಕುಮಾರಣ್ಣ 5 ವರ್ಷ ಸರ್ಕಾರ ನಡೆಸೋನು. ಅರ್ಥ ಆಯ್ತಾ? ನೀವು ಇವತ್ತು ಸೇರಿ ಕುಮ್ಮಕ್ ನೀಡೋಕ್ಕೋಸ್ಕರ 2 ಜಾತಿಯಲ್ಲಿ ಒಂದು ದಂಗೆ ಎಬ್ಬಿಸೋಕ್ಕೋಸ್ಕರ ಇವತ್ತು ಜಾತಿಗಳ ಮಧ್ಯದಲ್ಲಿ ತಗೊಂಬಂದು ವಿಷ ಹಂಚ್ತಾ ಇದ್ದೀರಾ? ಲೈ ದೇವ್ರಿಗೆ ನೀನು ಕೇಳ್ತೀಯಲ್ಲ, ಅಲ್ಲನಿಗೆ ಗಂಡಸ ಹೆಂಗಸ ಹೇಳು, ಕಪ್ಪುದ ಬೆಳೆದ ಅದೇಳೆ ಅಂತ ಹೇಳ್ತೀಯಲ್ಲ. ನಾವು ದೇವ್ರಿಗೆ ಒಬ್ಬನಿಗೆ ನಂಬೋದು, ಒಳಗಡೆ ಇದಾನೆ ಅಂತ ಹೇಳಿ ಅಷ್ಟೇ. ಅವ್ರ ಕಲರ್ ಏನಿದೆ, ಹೆಂಗಸ ಗಂಡಸ ನಮ್ಗೆ ಗೊತ್ತಿಲ್ಲ. ನಿಮ್ಮಂಗೆ ಸೀತಾನೋ ಅಥವಾ ರಾಮನೋ ಬಂದು ಭೂಮಿ ಮೇಲೆ ಇಳಿದವ್ರಿಗೆ ದೇವ್ರು ಮಾಡ್ಕೊಂಡಿರ್ತಿದ್ರೆ ನಾವು ಹೇಳ್ತಿದ್ದೆವು ಇವ್ರು ಗಂಡಸು ಇವ್ರು ಹೆಂಗಸು ಸ್ವಾಮಿ ಅಂತ ಹೇಳಿ. ನೀವು ದೇವ್ರು ಅಂತೀರಾ, ನಾವು ಅಲ್ಲ ಅಂತೀವಿ, ಅಷ್ಟೇ ವ್ಯತ್ಯಾಸ. ಅರ್ಥ ಆಯ್ತಾ? ಈ ಭೂಮಿ ಆಕಾಶ ಎಲ್ಲ ನಡೆಸ್ತಾ ಇದ್ದಾನಲ್ಲ, ಆ ಭಗವಂತ ಅಂತ ಹೇಳ್ತಾರೆ, ಅದಕ್ಕೆ ಅಲ್ಲ ಅಂತ ಹೇಳ್ತೀವಿ ನಾವು. ಅರ್ಥ ಆಯ್ತಾ? ಇದು ಅರ್ಥ ಮಾಡ್ಕೊ. ದೇವ್ರಿಗೂ ಬಿಡಕ್ಕ ನೀನು ಇದು ಇಷ್ಟ ಆಗ್ತಿಲ್ವಲ್ಲ ನಿನ್ಗೆ? ಹೇಳು, ನೀನೇ ಫಸ್ಟ್ ಸಾಬೀತ್ ಮಾಡೋ ನಾನು ಗಂಡಸ್ ಅಂತ ಹೇಳಿ, ನಾನೇ ಇದ್ರಿಸ್ ಮರ್ಡರ್ ಮಾಡಿರೋದಂತ ಹೇಳಿ. ನಿಮ್ಮಂತ ತಲೆ ಹಿಡ್ಕರಿಂದಾನೆ ಈ ಜಾತಿಗಳ ಮಧ್ಯೆಯಲ್ಲಿ ತಗೊಂಬಂದು ಎತ್ ಕಟ್ಟೋದು, ಜನಗಳ ಮಧ್ಯೆಯಲ್ಲಿ ವಿಷ ಬಿಚ್ಚೋದು. ಏನು ಬಹಳ ದೊಡ್ಡ ಸೇನಾನಿಯವನು, ರಾಜ್ಯಕ್ಕೋಸ್ಕರ ದೇಶಕ್ಕೋಸ್ಕರ ಹೋರಾಟ ಮಾಡಿ ಬಂದಿರೋನು ತಲೆ ಹಿಡ್ಕ ನನ್ನ ಮಗ. ಸ್ವಾತಂತ್ರ್ಯ ಹೋರಾಟಗಾರ ನಾನು ಹೇಳ್ಕೊಂಡು ಟವಾಲ್ ಹಾಕೊಂಡಿದ್ದ ತಕ್ಷಣ ನೀನೊಬ್ಬ ಇವನಾಗ್ಬಿಟ್ಟ ನೀನು. ಲೈ ಪಿಂಪ್, ನೀನು ಪಿಂಪಂಗೆ ಇರಬೇಕು. ತಲೆ ಹಿಡ್ಕ ನೀನು ತಲೆ ಹಿಡ್ಕನಂಗೆ ಇರಬೇಕು. ಹೆಂಗಸರು ಮಾಂಸ ಮಾರೋ ನೀನು ಹೆಂಗಸರು ಮಾಂಸ ಮಾರದಂಗೆ ಇರಬೇಕು. ಸ್ನೇಹಿತರೆ, ನಿಮ್ಗೇನಾದ್ರೂ ಈ ಮಾತುಗಳಿಂದ ದುಃಖ ಆಗಿದ್ರೆ ಎನಿ ಟೈಮ್ ನೀವು ಜಮೀರ್ ಅಹಮದ್ ಖಾನ್ ಅವ್ರ ಮುಂದ್ಗಡೆ ಬರ್ಬೋದು, ನಮ್ಮ ಮುಂದ್ಗಡೆನೂ ಬರ್ಬೋದು. ಇವರಂತ ರಾಕ್ಷಸಗಳ ಮಧ್ಯದಲ್ಲಿ ನೀವು ಇದ್ರಂತ ಹೇಳಿದ್ರೆ ಎಲ್ಲರೂ ತಲೆ ಕೆಡಿಸಿ ಇವನು ದಂಗೆ ಎಬ್ಬಿಸೋಕ್ಕೋಸ್ಕರ ಒಂದು ಪ್ರಯತ್ನ ಪಡ್ತಾ ಇದ್ದಾರೆ. ನಮಸ್ಕಾರ.